ನಮಸ್ಕಾರ. ಕೊಳಲ ಜೋಗಿ, ತರಗತಿ 7ನೇ ತರಗತಿ, ವಿಷಯ ಕನ್ನಡ, ಭಾಗ 7, ಪಾಠ 9. ಮಕ್ಕಳೇ, ಪಾಠದ ಹೆಸರು ಕೊಳಲ ಜೋಗಿ. ನಾವು ಹಿಂದಿನ ತರಗತಿಯಲ್ಲಿ ಯಾವಾಗ ಊರ ಗೌಡನು 200 ರೂಪಾಯಿಯ ಒಂದು ಚಿನ್ನದ ಕಡಗದ ಇನಾಮು ಕೊಡುವುದಿಲ್ಲ ಎಂದಾಗ ಜೋಗಿಗೆ ತುಂಬ ವ್ಯಸನವಾಗುತ್ತೆ, ಅಂದರೆ ತುಂಬ ನೋವಾಗುತ್ತೆ ಅಲ್ವಾ. ಆಗ ಅವನು ಇದ್ದಕ್ಕಿದ್ದಂತೆಯೇ ತನ್ನ ಕೊಳಲನ್ನು ಬಾಯಲ್ಲಿ ಇಟ್ಟು ತನ್ನದೇ ಆದಂತಹ ಸ್ವರದಲ್ಲಿ ಬಾರಿಸುತ್ತಾನೆ. ಅದು ವಿಭಿನ್ನವಾಗಿತ್ತು. ಯಾವಾಗ ಅವನು ಕೊಳಲನ್ನು ಬಾರಿಸಲು ಪ್ರಾರಂಭ ಮಾಡ್ತಾನೋ ಆಗ ಮೈದಾನದಲ್ಲಿ ಸೇರಿದ್ದಂತಹ ಊರಿನ ಜನರು ತಟಸ್ಥ ರೀತಿಯಲ್ಲಿ ನಿಂತು ಬಿಡುತ್ತಾರೆ. ಗಂಡಸರಾಗಿರಬಹುದು, ಹೆಂಗಸರಾಗಿರಬಹುದು, ಮಕ್ಕಳಾಗಿರಬಹುದು, ಎಲ್ಲರೂ ಸಹ ತಟಸ್ಥವಾಗಿ ನಿಂತುಕೊಳ್ಬಿಡ್ತಾರೆ. ಕೆಲವರು ಕೈಯಿಂದ ತಾಳ ಹಾಕಲು ಪ್ರಾರಂಭ ಮಾಡ್ತಾರೆ, ಕೆಲವರು ಕುಣಿಯುತ್ತಾರೆ, ಜೊತೆಗೆ ಕೆಲವರು ಹಾಡನ್ನು ಹಾಡಲಿಕ್ಕೂ ತೊಡಗ್ತಾರೆ. ಒಟ್ಟಾರೆಯಾಗಿ ಸಂತೆ ಮೈದಾನದಲ್ಲಿ ಗದ್ದಲವು ಆಗಿತ್ತು. ಎಲ್ಲರೂ ಹಾಡಿ ಹಾಡಿ ಸುಸ್ತಾಗಿರ್ತಾರೆ. ಕಾಲುಗಳು ಸಹ ತುಂಬ ನೋವಾಗಿರ್ತವೆ. ಮಕ್ಕಳು ಕೆಳಗಡೆ ಬಿದ್ದು ಒದ್ದಾಡ್ತಾ ಇರ್ತಾರೆ. ಅವರಿಗೆ ಕುಣಿಯಲು ಸಹ ಆಗುತ್ತಿರಲಿಲ್ಲ, ಜೊತೆಗೆ ದಣಿವಾಗಿರುತ್ತೆ. ಆಗಿದ್ದರೂ ಸಹ ಕೊಳಲ ಜೋಗಿ ಕೊಳಲನ್ನು ಬಾರಿಸುವುದು ನಿಲ್ಲಿಸಲಿಲ್ಲ. ಕೊನೆಗೆ ಎಲ್ಲರೂ ಸೇರಿಕೊಂಡು ಅವನನ್ನು ಬೇಡಿಕೊಳ್ತಾರೆ, ದಯವಿಟ್ಟು ಕೊಳಲನ್ನು ಬಾರಿಸುವುದು ನಿಲ್ಲಿಸು ಮಹಾರಾಯ ಎಂದು ಕೇಳಿಕೊಂಡಾಗ ಅವರನ್ನು ನೋಡಿ ಕೊಳಲ ಜೋಗಿಗೆ ತುಂಬ ಕನಿಕರ ಆಗುತ್ತೆ. ಜೊತೆಗೆ ಅವರು ಎಲ್ಲರೂ ಸಹ ಮೊರೆ ಇಡ್ತಾರೆ ಕೊಳಲ ಜೋಗಿನ, ದಯವಿಟ್ಟು ನಿಲ್ಲಿಸು ಅಂತ. ಅಲ್ಲಿಯ ತನಕ ಹಿಂದಿನ ತರಗತಿಯಲ್ಲಿ ಆಗಿತ್ತು ಅಲ್ವಾ ಮಕ್ಕಳೇ. ಈಗ ಮುಂದಿನ ಭಾಗವನ್ನು ನೋಡೋಣ. ಊರ ಗೌಡನಿಗೆ ದೊಡ್ಡ ಹೊಟ್ಟೆ ಇತ್ತು. ಅವನು ಇನ್ನೂ ಕುಣಿಯಲಾರದೆ ಕಡೆಗೆ ಧುಪ್ಪನೆ ಕೆಳಗೆ ಬಿದ್ದು ಬಿಟ್ಟನು. ಎರಡೂ ಕೈಗಳನ್ನು ಜೋಡಿಸಿ ನೋಡಿ, ಯಾವಾಗ ಕೊಳಲ ಜೋಗಿ ಕೊಳಲನ್ನು ಬಾರಿಸ್ತಾನೋ ಊರ ಗೌಡನೂ ಸಹ ಕುಣಿಯಲು ತೊಡಗ್ತಾನೆ. ಆದರೆ ಊರ ಗೌಡನಿಗೆ ಒಂದು ದೊಡ್ಡದಾದ ಹೊಟ್ಟೆ ಇತ್ತು. ಅವನು ಯಾವಾಗ ಕುಣಿಯಲು ಆರಂಭಿಸಿದನೋ ಆಗ ಅವನು ಕೆಳಗೆ ಧುಪ್ಪನೆ ಬಿದ್ದು ಬಿಡ್ತಾನೆ. ಜೊತೆಗೆ ಬಿದ್ದಿತ್ತವೆ ಅವನು ಅಲ್ಲಿಯೂ ಸಹ ಕುಣಿಯಲು ಪ್ರಾರಂಭಿಸಿರ್ತಾನೆ. ಆಗ ಊರ ಗೌಡನು ಎರಡೂ ಕೈಗಳನ್ನು ಜೋಡಿಸಿ, ಮಹಾರಾಯ, ನಿನ್ನ ಕಡಗವನ್ನು ಕೊಡುತ್ತೇವೆ, ನಿನ್ನ ಕೊಳಲು ಬಾರಿಸುವುದು ಒಮ್ಮೆ ನಿಲ್ಲಿಸು ಎಂದನು. ನೋಡಿ, ಆವಾಗ ಕೇಳ್ಕೊಳ್ತಾನೆ ಗೌಡನು ಊರ, ಮಹಾರಾಯ, ನಿನ್ನ ಕಡಗವನ್ನು ನಿನಗೆ ಏನು ನಾವು ಮಾತನ್ನು ಕೊಟ್ಟಿದ್ದೇವೋ ಆ ಮಾತನ್ನು ನಾವು ಈಗ ಪೂರೈಸುತ್ತೇವೆ, ದಯವಿಟ್ಟು ನಿನ್ನ ಒಂದು ಕೊಳಲನ್ನು ಬಾರಿಸುವುದು ನಿಲ್ಲಿಸಪ್ಪ ಅಂತ ಕೇಳಿದಾಗ ಅದನ್ನು ನೋಡಿದಂತಹ ಕೊಳಲ ಜೋಗಿಗೆ ಆ ಗೌಡನ ಸ್ಥಿತಿಯನ್ನು ನೋಡಿ ತುಂಬ ಕನಿಕರ ಹುಟ್ಟಿತು. ಕೊಳಲು ಬಾರಿಸುವುದನ್ನು ಅವನು ನಿಲ್ಲಿಸಿದನು. ಸ್ವಲ್ಪ ದಣಿವಾರಿದ ಮೇಲೆ ಎಲ್ಲರೂ ಕುಳಿತುಕೊಂಡು ಕೊಳಲ ಜೋಗಿಗೆ ಇನಾಮು ಕೊಡಲಿಕ್ಕಾಗಿ 200 ರೂಪಾಯಿ ವಂತಿಗೆ ಮಾಡಿ ಕೂಡಲೇ ಅವನ ಮುಂದಿಟ್ಟರು. ಯಾವಾಗ ಅವನು ಕೊಳಲು ಬಾರಿಸುವುದು ನಿಲ್ಲಿಸಿದನೋ ಆಗ ಅವರಿಗೆಲ್ಲ ಸ್ವಲ್ಪ ಒಂದು ದಣಿವಾರಿದ ಮೇಲೆ ಸ್ವಲ್ಪತ್ತು ಒಂದು ಸುಧಾರಿಸಿದ ಮೇಲೆ ಎಲ್ಲರೂ ಒಟ್ಟಿಗೆ ಊರ ಜನರು ಒಟ್ಟಿಗೆ ಕುಳಿತುಕೊಂಡು ಆ ಕೊಳಲ ಜೋಗಿಗೆ ಏನು ಕೊಡಬೇಕು ಇನಾಮು, ನಾವೇನು ಮಾತಾಡಿದ್ವೋ ಅದನ್ನು ಕೊಡಬೇಕು ಎಂದು ಏನು ಮಾಡ್ತಾರೆ, ಅವರು ಎಲ್ಲರ ಹತ್ರನೂ ದುಡ್ಡನ್ನು ಅಥವಾ ಹಣವನ್ನು ಈಸ್ಕೊಂಡು, ವಂತಿಗೆ ಅಂದರೆ ಎಲ್ಲರ ಹತ್ರನೂ ಈಸ್ಕೊಳ್ಳುವುದು ಎಂದರ್ಥ, ವಂತಿಗೆ ಮಾಡಿ ಕೂಡಲೇ ಅವನ ಮುಂದಿಡ್ತಾರೆ. ಎಲ್ಲ ಹಣವನ್ನು ಅವನ ಕೊಳಲ ಜೋಗಿಯ
ಮುಂದಿಟ್ಟರು. ಆಗ ಜೋಗಿಯು ಅದನ್ನು ಕಂಡು ನಸುನಕ್ಕು, ತಿರುಕನಾದ ನನಗೆ ಈ ಹಣವೇನೂ ಬೇಕಿಲ್ಲ. ಇದರಿಂದ ನಿಮ್ಮ ಊರ ಹೊರಗಿನ ಹಾಳು ಗುಡಿಯನ್ನು ಸರಿ ಮಾಡಿಸಿರಿ. ಯಾವಾಗ ಎಲ್ಲರೂ ಸೇರಿ ಹಣವನ್ನು ಕೊಳಲಜೋಗಿಯ ಮುಂದಿಟ್ಟರೋ ಅದನ್ನು ನೋಡಿ ಇವನಿಗೆ ನಗು ಬರುತ್ತೆ. ಆಗ ಕೊಳಲಜೋಗಿ ಹೇಳುತ್ತಾನೆ, ತಿರುಕನಾದ ನನಗೆ ಈ ಹಣವೇನೂ ಬೇಕಿಲ್ಲ. ನನಗೆ ನೀವು ನನ್ನ ಮುಂದೆ ಇಟ್ಟಿರುವ ಹಣ ನನಗೆ ಅವಶ್ಯಕತೆ ಇಲ್ಲ. ಈ ಹಣವನ್ನು ನೀವು ತೆಗೆದುಕೊಂಡು ನಿಮ್ಮ ಊರಿನ ಹೊರಗೆ ಇರುವ ಗುಡಿಯನ್ನು ಅಂದರೆ ದೇವಸ್ಥಾನವನ್ನು ಸರಿ ಮಾಡಿಸಿ ಎಂದು ಅವರಿಗೆ ವಾಪಸ್ಸು ಕೊಡ್ತಾನೆ. ನನಗೆ ಮಾತು ಕೊಟ್ಟು ಮೋಸ ಮಾಡಿದ್ದರಿಂದ ನೀವು ಈ ರೀತಿಯ ಕಷ್ಟದಲ್ಲಿ ಬೀಳಬೇಕಾಯಿತು. ಇನ್ನಾದರೂ ಆಡಿ ತಪ್ಪಬೇಡಿ ಎಂದು ಹೇಳಿ ಹೊರಟು ಹೋದನು. ಯಾಕೆ ನೀವು ಇಂತಹ ಶಿಕ್ಷೆ ಅನುಭವಿಸಿದಿರ ಅಂದರೆ, ನನಗೆ ಮಾತು ಕೊಟ್ರಿ. ಏನಂತ ಕೊಟ್ರಿ? ನಿನಗೆ 200 ರೂಪಾಯಿಯ ಚಿನ್ನದ ಕಡಗವನ್ನು ಇನಾಮಾಗಿ ಕೊಡ್ತೇವೆ. ಏಕೆಂದರೆ ನಮ್ಮ ಊರಿನಲ್ಲಿ ಇಲಿಗಳ ಸಮಸ್ಯೆ ಇದೆ. ಇದನ್ನು ತಪ್ಪಿಸಿದವರಿಗೆ ಈ ಬಹುಮಾನವನ್ನು ಕೊಡುತ್ತೇವೆ ಎಂದು ಹೇಳಿದ್ದೀರಿ ಅಲ್ಲವೇ? ಆದರೆ ನಾನು ಆ ಕೆಲಸವನ್ನು ಮಾಡಿದ್ದೇನೆ. ಆದರೆ ನೀವು ನನಗೆ ಅದನ್ನು ಕೊಡಲಿಲ್ಲ. ಆದ್ದರಿಂದ ನನಗೆ ಮಾತು ಕೊಟ್ಟು ಮೋಸ ಮಾಡಿದ್ದರಿಂದ ಇವತ್ತು ನೀವು ಈ ಕಷ್ಟದಲ್ಲಿ ಬೀಳಬೇಕಾಯಿತು. ಇನ್ನು ಮೇಲಾದರೂ ಆಡಿದ ಮಾತನ್ನು ತಪ್ಪಬೇಡಿ ಎಂದು ಹೇಳಿ ಹೊರಟು ಹೋಗ್ತಾನೆ. ಅಲ್ಲಿಂದ ಕೊಳಲಜೋಗಿ ಹೊರಟು ಹೋಗ್ತಾನೆ. ಅಂದಿನಿಂದ ಆ ಊರಿಗೆ ಇಲಿಯೂರು ಎಂಬ ಹೆಸರು ಹೋಗಿ ಕೊಳಲೂರು ಎಂಬ ಹೆಸರು ಬಂದಿದೆ. ಆವತ್ತಿನಿಂದ ಆ ಊರಿಗೆ ಇಲಿಯೂರು ಎಂದು ಇತ್ತು. ಆವತ್ತಿನಿಂದ ಇಲಿಯೂರು ಹೋಗಿ ಕೊಳಲೂರು ಎಂಬ ಹೆಸರು ಬಂದಿದೆ. ಮಕ್ಕಳೇ, ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಒಂದು ನೀತಿ ಕಥೆಯನ್ನು ನಾವು ಈ ಪಾಠದಲ್ಲಿ ತಿಳಿದುಕೊಳ್ಳಬಹುದು. ಅದಕ್ಕೆ ಸಂಬಂಧಪಟ್ಟಂತಹ ಗಾದೆಗಳನ್ನು ನೋಡೋಣ. ಪಾಠಕ್ಕೂ ಈ ಗಾದೆಗಳಿಗೂ ತುಂಬ ಸಂಬಂಧವಿದೆ. ಒಂದು, ಮಾತೆ ಮುತ್ತು, ಮಾತೆ ಮೃತ್ಯು. ನೋಡಿ, ಏನಪ್ಪ ಅಂತ ಹೇಳಿದ್ರೆ, ಗೌಡನು ಮಾತು ಕೊಡ್ತಾನೆ. ಅದು ಮುತ್ತಿನಂತ ಇತ್ತು ಮಾತು ಕೊಡಬೇಕಾದ್ರೆ. ಆದರೆ ಮಾತನ್ನು ನೆರವೇರಿಸಲಿಲ್ಲ. ಅದು ಮೃತ್ಯುವಂತೆ ಆಯಿತು. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. ಮಕ್ಕಳೇ, ಈ ಎರಡೂ ಗಾದೆಗಳು ಜೀವನದಲ್ಲಿ ಅತ್ಯಂತ ಪ್ರಮುಖವಾದವು. ಇನ್ನು ಮುಖ್ಯಾಂಶಗಳು: ಪಾಠದ ಹೆಸರು, ಪಾಠದ ವಿವರಣೆ, ಗಾದೆಗಳು, ಇವುಗಳ ಬಗ್ಗೆ ಈ ಭಾಗದಲ್ಲಿ ತಿಳಿದುಕೊಂಡಿದ್ದೇವೆ. ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಊರ ಗೌಡನು ಹೇಗೆ ಕೆಳಗೆ ಬಿದ್ದನು? ಪ್ರಶ್ನೆ 2, ಜನರ ಸ್ಥಿತಿಯನ್ನು ನೋಡಿ ಜೋಗಿ ಏನು ಮಾಡಿದನು? ಪ್ರಶ್ನೆ 3, ಜೋಗಿಯು ಊರ ಜನರಿಗೆ ಏನು ಹೇಳಿ ಹೊರಟು ಹೋದನು? ಮಕ್ಕಳೇ, ಈ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ನೀವೇ ಸ್ವತಃ ಉತ್ತರಗಳನ್ನು ಹುಡುಕಿ ಬರೆದುಕೊಳ್ಳಬೇಕು. ಎಲ್ಲರಿಗೂ ಧನ್ಯವಾದಗಳು.